ನಾಗೇಂದ್ರ ಅವ್ರಿಗೆ ಚಾಮರಾಜ ಕ್ಷೇತ್ರ ಲಾಟ್ರಿ ಅಂತ ಕೆಲವರು ಹೇಳ್ತಾರೆ. ಲಾಟ್ರಿಲಿ ಗೆದ್ದಪ್ಪ ಮನುಷ್ಯ ಅವನು ಅಂತ. ಬಟ್ ನಿಜವೂ ಲಾಟ್ರಿಲಿ ಗೆದ್ಬಿಟ್ರ? ಶ್ರಮ ಇರಲಿಲ್ವಾ ಹಾಗಾದರೆ? ಬಟ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ಒಂದಷ್ಟು ಜನ ಫ್ಯಾನ್ಸ್ಗಳೆಲ್ಲ ಏನು ಕೆಲಸ ಮಾಡಿದ್ರು? ಅವತ್ತು ಅವನ್ನ ಹೇಗೆ ಗೆಲ್ಲಿಸ್ಕೊಂಡ್ರು ನಾಗೇಂದ್ರ ಅವ್ರನ್ನ? ಇವತ್ತು ಅವರು ಮಾಚಿ ಆಗಿದ್ದಾರೆ ನಿಜ, ಓಕೆನಾ? ಸೊ ಇವಾಗಲೂ ಕೂಡ ಒಂದು ಹುದ್ದೆ ಇದೆ. ಅವರು ಅವತ್ತು ಆರಂಭದಲ್ಲಿ ನಾಗೇಂದ್ರ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದು ಹೇಗೆ ದಿನೇಶ್? ನೀವೆಲ್ಲ ಸೇರಿಕೊಂಡು ಹೇಗಿತ್ತು ಸರ್? ಅವತ್ತಿನ ದಿನ ಯಾಕೆ ಆ ಥರ ಪದಬಳಕೆಗನ ಕೆಲವರು ಅವರ ವಿರುದ್ಧ ನಿಂತಂಥವ್ರು ಯಾಕೆ ಅದು ಪದಬಳಕೆ ಮಾಡ್ತಾರೆ? ಲಕ್ಕಿ ಲಾಟ್ರಿ ಮೇಲೆ ಅಂತ, ಲಾಟ್ರಿ ಮೇಲೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅಂದರೆ ಅದು ಆ ವಿಚಾರಕ್ಕೆಲ್ಲ ಹೇಳಿರೋದು. ಶಂಕರಲಿಂಗೇಗೌಡರು ಇದ್ದಂಥ ಸಂದರ್ಭದಲ್ಲಿ ಇವರು ಮೂಡ ಅಧ್ಯಕ್ಷರಾಗಿ ಮೂಡ ಅಧ್ಯಕ್ಷರಾದಾಗ ಹಲವಾರು ಕೋಟಿ ಅನುದಾನ ತಂದು ಇಡೀ ಯಾವುದು ಕ್ಷೇತ್ರ ಅಂತ ನೋಡೋದಿಲ್ಲ, ಎಲ್ಲ ಕ್ಷೇತ್ರಗಳು ಆಲ್ ಓವರ್ ಮೈಸೂರನ್ನ ಡೆವಲಪ್ಮೆಂಟ್ ಮಾಡುವಂಥ, ಮೂಡದಿಂದ ಹಣ ತಂದು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಮಾಡಾದ ಮೇಲೆ ಶಂಕರಲಿಂಗೇಗೌಡರಿಗೂ ಮತ್ತು ರಾಮದಾಸ್ ಅವ್ರಿಗೂ ಸ್ವಲ್ಪ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಏನೋ ಮಾತುಕತೆ ಸ್ಟಾರ್ಟ್ ಆಗುತ್ತೆ, ಮಿನಿಸ್ಟ್ರಿಗಿರಿ ಕೊಡಲಿಲ್ಲ ಅಂತೇಳಿ. ವ್ಯತ್ಯಾಸ ಅಂತ ಅಂದ ಸಂದರ್ಭದಲ್ಲಿ ಶಂಕರಲಿಂಗೇಗೌಡರು ಒಂದು ರಾಂಗ್ ಡಿಸಿಷನ್ ತಗೊಬಿಡ್ತಾರೆ. ಕೊನೆಯಲ್ಲಿ JDS ಹೋಗ್ಬಿಡ್ತಾರೆ. JDS ಹೋಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಇನ್ನು ಮುಂದಿನ ರಾಜಕಾರಣ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮಾಡಿದಂಥ ಸಂದರ್ಭದಲ್ಲಿ ಅವತ್ತೊಂದು ದಿನ ಚಾಮರಾಜಗೆ ಹಲವಾರು ನಾಯಕರುಗಳಿರ್ತಾರೆ, ಅವ್ರಿಗೆಲ್ಲರನ್ನೂ ತಪ್ಪಿಸಿ ನಾಗೇಂದ್ರನವರು ಒಂದು ಒಳ್ಳೆ ರಾಜಕೀಯದ ಒಂದು ಇದನ್ನ ಇಟ್ಕೊಂಡು ಅಲ್ಲಿ ಚಾರ್ಮಿತ್ತು ಕೆಲಸ ಮಾಡಿದ್ರು. ಮೂಡ ಅಧ್ಯಕ್ಷರಾಗಿದ್ದು ಹಲವಾರು ಕಡೆ ಆಗಿದ್ದು ರಾಜಕೀಯ ಹೆಂಗ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಅವರು ಚಾಮರಾಜದಲ್ಲಿ ಟಿಕೆಟ್ ತಗೊಂಡ್ಬಿಡ್ತಾರೆ. ಟಿಕೆಟ್ ತಗೊಬಂದಂಥ ಸಂದರ್ಭದಲ್ಲಿ ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ಸಮಯ ಕಮ್ಮಿ ಇರ್ತದೆ. ಇಲ್ಲಿ ಶಂಕರಲಿಂಗೇಗೌಡರು ಆಗ್ತಾನೆ ಭಾರತೀಯ ಜನತಾ ಪಾರ್ಟಿಯಿಂದ JDS ಬಂದಿರ್ತಾರೆ. ಈ ಓಟ್ಗಳೆಲ್ಲ ಡಿವೈಡ್ ಆಗಿ ಏನೇನೋ ಆಗಿ ಏನೇ ಹೋರಾಟ ಮಾಡಿದ್ರು ನಾವೆಲ್ಲ ಓಡಾಡ್ತಾ ಇರ್ತೀವಿ. ಎಷ್ಟೋ ಜನ ಕಾರ್ಯಕರ್ತರುಗಳು ಇಲ್ಲಪ್ಪ ಶಂಕರಲಿಂಗೇಗೌಡರು ಬಿಟ್ಟು ನಾವು ಬರಲ್ಲ, ನಮ್ಗೆಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ನಾವು ಬರಲ್ಲ ಅಂತ. ನಾಗೇಂದ್ರನವರು ಹೊಸ ಮುಖ ಚಾಮರಾಜಗೆ, ಹೊಸ ಅವಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಪಾರ್ಟಿ ಒಳಗಡೆ ಸ್ವಲ್ಪ ವ್ಯತ್ಯಾಸ ಆಗಿ ಆ ಎಲೆಕ್ಷನ್ ಅಲ್ಲಿ ಸೋತ್ ಬಿಡ್ತಾರೆ ಅವರು. ಸೋತ್ಬಿಡ್ತಾರೆ, ಮೊದಲನೇ ಎಲೆಕ್ಷನ್ ಅಲ್ಲಿ ಸೋತ್ಬಿಡ್ತಾರೆ. ಸೋತ್ಬಿಡ್ತಾರೆ. ಸೋತ್ ಮೇಲೆ ಅವ್ರಿಗೆ ಒಂದು ಅಡಿಪಾಯ ಆಗುತ್ತೆ ಚಾಮರಾಜ. ಸೋತ್ರ ಪರವಾಗಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ನಾನು ಗೆದ್ದೇ ಗೆಲ್ತೀನಿ, ಹೋರಾಟ ಮಾಡೋಣ, ಕೆಲಸ ಮಾಡೋಣ ಅಂತೇಳಿ ಕಾರ್ಯಕರ್ತರ ಜೊತೆಲಿ ಒಬ್ಬ ಕುಟುಂಬದ ಸದಸ್ಯನಾಗಿ ನಿಂತು ಎಲ್ಲಾ ವಿಚಾರವಾಗೂ ಒಂದು ಚಾರ್ಮಲ್ಲಿ ಎಲ್ಲಾರ ಜೊತೆನೂ ಒಡನಾಟ ಇಟ್ಕೊಂಡು, ಒಂದು ಸಣ್ಣ ಟೀ ಹೋಟ್ಲುಗಳೆಲ್ಲ ಕೂತ್ಕೊಂಡು ಎಲ್ಲಾರ ಜೊತೆನೂ ಮಾತಾಡ್ಕೊಂಡು ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಇಡೀ ತಂಡ ಈ ಒಂದೊಂದು ಯಾವುದೋ ಒಂದು ಮೀಟಿಂಗ್ ಮಾಡ್ತಾರೆ ಪಾರ್ಕ್ ಒಳಗಡೆ. ಏನಾರಾಗ್ಲಿಪ್ಪ ನೆಕ್ಸ್ಟ್ ನಾಗೇಂದ್ರ ಅವ್ರನ್ನ MLA ಮಾಡಬೇಕು, ನಾವೆಲ್ಲ ಒಗ್ಗಟ್ಟು ಮಾಡೋಣ, ಒಳ್ಳೆ ಮನುಷ್ಯ ಇವನಿಗೆ ಮಾಡಲೇಬೇಕು, ಸೋತ್ಬಿಟ್ಟು ಏನೋ ಆಗೋಯ್ತು ಅಂತ. ಇವೆಲ್ಲ ತೀರ್ಮಾನ ಯಾವಾಗ ತಗೋತಾರೆ ಅಂದರೆ ಶಂಕರಲಿಂಗೇಗೌಡರು ತೀರೋಗ್ಬಿಡ್ತಾರೆ. ತೀರೋದಂಥ ಸಂದರ್ಭದಲ್ಲಿ ಈ ಯಾರು ಫಾಲೋವರ್ಸ್ ಇದ್ರು ಅವರು ಕೂಡ ನಾಗೇಂದ್ರಣ್ಣ ಬರ್ತಾರೆ. ಎಲ್ಲ ಒಂದು ದೊಡ್ಡ ಕುಟುಂಬ ಆಗುತ್ತೆ. ಕುಟುಂಬ ಆದ್ಮೇಲೆ ಅವತ್ತೊಂದು ದಿನ ಸುಮಾರು ಜನ ಟಿಕೆಟ್ನ ಕೇಳ್ತಾರೆ. ಡಾಕ್ಟರ್ ಮಂಜುನಾಥ್ ಇರ್ಬೋದು, ನಂದೀಶ್ ಪಿತಮ್ ಅವ್ರು ಇರ್ಬೋದು, ಡಿ ಮಾದೇಗೌಡರು ಇರ್ಬೋದು, ಮಲ್ಲಪ್ಪಗೌಡರು ಇರ್ಬೋದು. ಒಂದು ಪಟ್ಟಿ ಹೇಳ್ತಾ ಹೋದ್ರೆ ಲೈನಿಗೆ 9 ಜನ ಅಪೇಕ್ಷಿತರವಾಗಿ ಆಕಾಂಕ್ಷಿಗಳು ಹೋರಾಟ ನಡೀತದೆ. ಎಲ್ಲ ಒಂದು ತಂಡ ಹೋಗುತ್ತೆ, ಒಂದು ನಿಯೋಗ ಹೋಗುತ್ತೆ, ಬೆಂಗಳೂರು ಲೆವೆಲಲ್ಲಿ ಹೋಗಿ ನಾಗೇಂದ್ರನಿಗೆ ಕೊಡಬೇಕು ಅಂತ ಆಗತ್ತೆ, ಹೋರಾಟ ಆಗತ್ತೆ. ಟೈಮ್ ಶಾರ್ಟೇಜ್ ಇರ್ತದೆ, ಟಿಕೆಟ್ ಘೋಷಣೆ ಮಾಡ್ತಾ ಇಲ್ಲ ಚಾಮರಾಜದು, ಇವ್ರು ಹೋಗ್ತಾರಂತೆ ಅವ್ರು ಹೋಗ್ತಾರಂತೆ. ಕೊನೆಗೆ ಹೆಂಗ್ ಬಂದ್ಬಿಡ್ತದೆ ಅಂತ ಈಗ ಅಲ್ಲಿ ಶಾಸಕರು ಯಾರು ಹರೀಶ್ ಕೊಟ್ಟಿದ್ದಾರೆ, ಅವರೇ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಅವರೇ ಟಿಕೆಟ್ ತರ್ತಾವ್ರ ಅಂತ ಅನ್ಬಿಡ್ತಾರೆ. ಅವ್ರು JDS ಅಲ್ಲಿ ಇದ್ರು, ಅಲ್ಲೇನೋ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಇಲ್ಲ ಅವ್ರಿಗಿಲ್ವಂತ ಟಿಕೆಟ್ ಬಿಜೆಪಿ ತರ್ತಾವ್ರ ಅಂತ ಅನ್ಬಿಡ್ತಾರೆ. ಏನೇನ ನಡೀತಾ ಇತ್ತಪ್ಪ ಅಂದಾಗ ಒಂದು ಕರೆ ಬರ್ತದೆ, ಇಲ್ಲ ನಾಗೇಂದ್ರ ನಂಗೆ ಟಿಕೆಟ್ ಆಯ್ತಂತೆ, ಟಿಕೆಟ್ ಇದು ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ ಬತಾವ್ರೆ ಮೈಸೂರಿಗೆ ಅಂತ. ಅವಾಗ ಬರ್ತಾರೆ, ಬಂದು ಈ ಒಂಟಿಕೊಪ್ಪಲು ಆಫೀಸಿಗೆ ಬಂದು ಅಲ್ಲಿ ಎಲ್ಲರಿಗೂ ಕೈ ಮುಗಿದು ಅವತ್ತು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ನಾಗೇಂದ್ರ ಅವರು ನನಗೆ ಅವಧಿ ಕಮ್ಮಿ ಐತೆ, ಇಷ್ಟು ಅವಧಿ ಒಳಗಡೆ ನಾನು ಗೆಲ್ಲಬೇಕು, ಏನಾರ ಮಾಡಿ ನೀವು ನನ್ನ ಗೆಲ್ಸ್ಕೊಡ್ಬೇಕು ಅಂತೇಳಿ ಕೈ ಮುಗಿತಾರೆ. ಇಡೀ ಪಾರ್ಟಿ ಸ್ವಂತ ಅಣ್ಣನ ರೀತಿಯಲ್ಲಿ, ಅವ್ನು ನಮ್ಮ ಅಣ್ಣಂಗೆ ತೊಂದರೆ ಆಗಿರೋದು, ನಮ್ಮ ಅಣ್ಣಂಗೆ ನೋವಾಗಿದೆ ಅಂತ ಅನ್ನೋ ರೀತಿಯಲ್ಲಿ ನಮ್ಮ ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಂತ್ಕೊಂಡು ಹುಚ್ಚರ ಥರ ಕೆಲಸ ಮಾಡ್ತಾರೆ ಸರ್. ಕೆಲಸ ಮಾಡಿ ಅವತ್ತೊಂದಿನ ಯಾರೇ ಹರೀಶ್ ಗೌಡ್ರು ಇಂಡಿಪೆಂಡೆಂಟ್ ನಿಂತು ಬಿಡ್ತಾರೆ. ಹೌದಾ? ಊರ್ ಓಟೆಲ್ಲ ಡಿವೈಡ್ ಮಾಡಕ್ಕೆ ಡಿವೈಡ್ ಮಾಡಿ ಅವ್ರನ್ನ ಅವಾಗ ಇಂಡಿಪೆಂಡೆಂಟ್ ನಿಂತ್ಬಿಟ್ರು. ಇಂಡಿಪೆಂಡೆಂಟ್ ನಿಂತ್ಬಿಟ್ರು. ರಂಗಪ್ಪ ಅವರು JDS ಇಂದ ಟಿಕೆಟ್ ತಂದ್ರು, ಅವ್ರಿಗೆ ಸಿಕ್ಬಿಡ್ತು. ಎಲ್ಲ ತರದ ವ್ಯತ್ಯಾಸಗಳಾಗ್ಬಿಡ್ತು. ಆದಂತ ಸಂದರ್ಭದಲ್ಲಿ ಇವರು ಹೋರಾಟ ಮಾಡ್ತಾರೆ, ವಾಸು ಅವ್ರು ಬೇರೆ ಎಲೆಕ್ಷನ್ ನಿಂತ್ಬಿಡ್ತಾರೆ. ಎಲ್ಲ ಒಂದು ಹೋರಾಟದ ಮಧ್ಯೆ ಏನಾಗತ್ತೆ, ನಾಗೇಂದ್ರ ಅವರು ವಿನ್ ಆಗ್ತಾರೆ. ಲಾಟ್ರಿ ಮೇಲೆ ಅದಕ್ಕೆ ಖಂಡಿತ ಇಲ್ಲ ಸರ್. ಲಾಟ್ರಿ ಅಂತ ಯಾಕೆ ಯೂಸ್ ಮಾಡ್ತಾರೆ? ಲಾಟ್ರಿ ಅಂದ್ರೆ ಚಾಮರಾಜ ಕ್ಷೇತ್ರಕ್ಕೆ ಎಂಟ್ರಿನೇ ಇಲ್ಲ. ಸಡನ್ ಆಗಿ ಬಂದು ಇಲ್ಲಿ MLA ಟಿಕೆಟ್ ತಗೋಬೇಕು ಅಂದ್ರೆ ಲಕ್ಕಿನೇ ತಾನೆ ಅದು. ಈ ಕ್ಷೇತ್ರನೇ ಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್? ಈ ಕ್ಷೇತ್ರಕ್ಕೆ ಅಂತಂದ್ರೆ ಅಷ್ಟೇ. ಅವತ್ತು ಅಲ್ಲಿ ರಾಮದಾಸ್ ಇದ್ರು, ರಾಮದಾಸ್ ಅವ್ರಿಗೆ ಅವಕಾಶ ಇರಲಿಲ್ಲ ಅಲ್ಲಿ ಹೋಗಿ ನಿಲ್ಲಕ್ಕೆ.
NR ಅಲ್ಲಿ ಹೋಗಿ ನಿಲ್ಲಕ್ಕಾಗಲ್ಲ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಆಗ್ಲೇ ಅವ್ರಿಗೆ ಅವಕಾಶ ಇತ್ತು, ಇದಾರೆ. ಅವ್ರನ್ನ ಚಾಮುಂಡೇಶ್ವರಿಗೆ ನಿಲ್ಲಲ್ಲ ಅಂತ ಹೇಳಿದ್ರು. ಸೀದಾ ನಮ್ಗೆ ಚಾಮರಾಜ ಸಿಕ್ಕಿದ ತಕ್ಷಣ ಅವ್ರು ಇಲ್ಲಿಗೆ ಬಂದ್ರಲ್ಲ, ಯಾರ್ಯಾರೋ ಶ್ರಮ ಪಡ್ತಿದ್ರು ಬಿಜೆಪಿ ಒಳಗಡೆ, ಸಡನ್ ಆಗಿ KR ಇಂದ ಬಂದು ಚಾಮರಾಜದಲ್ಲಿ MLA ಆಗ್ಬಿಟ್ರಲ್ಲಪ್ಪ ಓಕೆ ಅಂತ ಈ ತರ ಮಾತಾಡ್ತಾರೆ ಹೊರತು ಅದು ಲಾಟ್ರಿ ಅಲ್ಲ. ಆ ಶಬ್ದನೇ ಬಳಸೋದು ತಪ್ಪು ನನ್ನ ಲೆಕ್ಕದಲ್ಲಿ. ಯಾಕೆ ಅಂತಂದ್ರೆ ಅಲ್ಲ ಗೊತ್ತಾಯ್ತು, ಜನ ಹೇಳ್ತಾ ಇದಾರೆ, ಜನಗಳಿಗೆ ಹೇಳ್ತಾ ಇದ್ದೀನಿ, ಜನಗಳಿಗೆ ನಾನು ಅದನ್ನ ಕ್ಲಾರಿಟಿ ಕೊಡ್ತೀನಿ. ಆ ಪದ ಬಳಕೆ ಅವರು ಮಾಡಬಾರ್ದು. ಯಾಕೆ ಅಂತಂದ್ರೆ ಅವತ್ತಿನ ದಿನ ಅವರು ಕಷ್ಟಪಟ್ಟಿದ್ದಾರೆ, ಪುಕ್ಸಟ್ಟೆ ಬಂದು ಅವರು ಮಾತಾಡ್ಬಿಟ್ರು. ಆದ್ರೆ ಅವ್ರದ್ದು ಶ್ರಮ ಇದೆ, ಅವರು ಕೆಲಸ ಮಾಡಿದ್ರು, ಮತ್ತೆ ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು. ಇಲ್ಲ ಇವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಮತದಾರರು ಕೂಡ ಎಲ್ಲಿ ಪ್ಲಸ್ ಆಯ್ತು ಅಂದ್ರೆ ಶಂಕರಲಿಂಗೇಗೌಡರು ತೀರೋದ್ಮೇಲೆ ಈ ಕಡೆ ಬಂದ್ರು. ಈ ಕಾರ್ಯಕರ್ತರು ಎರಡು ಒಂದಾಗಿ ದೊಡ್ಡ ಟೀಮ್ ಇತ್ತು. ಹರೀಶ್ ಗೌಡ್ರು ಇಂಡಿಪೆಂಡೆಂಟ್ ಆಕ್ಚುಲಿ ಇವ್ರಿಗೆ ಡ್ಯಾಮೇಜ್, ಊರ್ ಓಟ್ಗಳೆಲ್ಲ ಡಿವೈಡ್ ಆಗ್ಬಿಡ್ತದೆ, ಸ್ವಂತ ಊರ್ದು ಅಲ್ಲೇ ಓಟ್ ತಗೊಳಕ್ಕಾಗಲ್ಲ ಅಂದ್ರೆ ಹೆಂಗೆ? ಕುಂಬಾರಕೊಪ್ಪರಲ್ಲಿ ಎಳಿಮೆ ಅವರು ಅಲ್ಲಿ ಓಟು ಡಿವೈಡ್ ಆಗ್ಬಿಡ್ತದೆ, ಹೆಂಗಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಅವತ್ತು ಇಲ್ಲ ನನ್ಗೆ ಹಿಂಗಾಯ್ತು ಅಂತೇಳಿ ಯಾವಾಗ ನಮ್ಮ ಕಾರ್ಯಕರ್ತರಲ್ಲಿ ಕೈ ಮುಗಿದ ತಕ್ಷಣ ನಮ್ಮ ಕಾರ್ಯಕರ್ತರೆಲ್ಲ ಕೈ ಹಿಡಿದು ಗೆಲ್ಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಗೆಲ್ಸಿದ ಮೇಲೆ ನಿಜ ಹೇಳ್ತೀನಿ ನಾನು ಪ್ರಾಮಾಣಿಕತೆಯಿಂದ, ನಾನು ಅವ್ರ ಜೊತೆಲಿದ್ದವನು, ಜೊತೆಲಿ ಕೆಲಸ ಮಾಡಿದವನು, ಏನೇನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಪ್ರತಿ ಒಂದು ನನಗೆ ಗೊತ್ತು. ಪರಿಚಯ ಆಗೋಗ್ಬಿಟ್ಟಿತ್ತು ನಿಮ್ಗೆ?